ಇದಕ್ಕೆ ನಾನು ಇಟ್ಟಿರೋ ಹೆಸರು ಹುರುಳಿಕಾಳು ಸಾರು ಅಂತ. ಸೂಪರ್. ಹಲೋ ವೆಲ್ಕಮ್ ಟು ಸ್ವೀಟು ಖಾರ ಕಾಫಿ ಪ್ರೆಸೆಂಟೆಡ್ ಬೈ ಇಂಡಿಯಾ ಸ್ವೀಟ್ ಹೌಸ್. ನೀವಿನ್ನೂ ನಮ್ಮ ಸಿಹಿ ಕಹಿ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಯಾಕೆಂದರೆ ನಾವು ಅಪ್ಲೋಡ್ ಮಾಡುವ ವೀಡಿಯೋಗಳ ನೋಟಿಫಿಕೇಷನು ನಿಮಗೆ ಕೂಡಲೇ ಸಿಗುತ್ತೆ. ಸೊ ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ಇವತ್ತಿನ ಸ್ವೀಟು ಖಾರ ಕಾಫಿನಲ್ಲಿ ಒಂದು ಸ್ಪೆಷಲ್ ಸಾರು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಹುರುಳಿಕಾಳು ಸಾರು ಅಂತ. ಹುರುಳಿಕಾಳು ಸಾರು ಅದು ಇವತ್ತಿನ ವಿಶೇಷ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಒಂದು ಅರ್ಧ ಕಪ್ಪಷ್ಟು ಹುರುಳಿಕಾಳು, ಒಂದು ಚಮಚದಷ್ಟು ಉದ್ದಿನಬೇಳೆ, ಒಂದು 4 ಟೊಮೆಟೊ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಕೊಬ್ಬರಿ ತುರಿ ಒಂದು ಅರ್ಧ ಕಪ್ಪಷ್ಟು, ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ, ಒಂದು ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಮೆಣಸು, ಒಂದು 4 ಗುಂಟೂರು ಮೆಣಸಿನ್ಕಾಯಿ, 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಇಂಗು, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಸಾಸಿವೆ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು, ಬೆಲ್ಲ, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪ. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಹುರುಳಿಕಾಳು ಸಾರಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಹುರುಳಿಕಾಳು ಸಾರು ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಕಡೆ ನೀರನ್ನು ಕುದಿಯೋಕ್ಕೆ ಇಟ್ಕೊಂಡ್ಬಿಡೋಣ, ಟಕ ಮಾಡಿಬಿಡೋಕ್ಕೆ. ಇದು ಚೆನ್ನಾಗಿ ಕುದೀತಾ ಇರಲಿ. ಈ ಕಡೆ ನಾವೇನು ಮಾಡೋಣ, ಒಂದು ಪ್ಯಾನ್ ಇಟ್ಕೊಂಡು ಈ ಪ್ಯಾನಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ. ಓಕೆ, ಈ ಪ್ಯಾನ್ಗೆ ಒಂದು 3 ಚಮಚದಷ್ಟು ಹುರುಳಿ ಕಾಳು. ಓಕೆ, ಮೇಯ್ನ್ ಇದೆ, ಅದರಿಂದ ಇದ್ರ ಫ್ಲೇವರೇ ಜಾಸ್ತಿ ಬರಬೇಕು. ಇದು ಚೆನ್ನಾಗೆ ಬಾಡಿಸ್ಕೊಳ್ಳೋಣ. ಇದು ಸಿಡಿಯೋಕ್ಕೆ ಶುರು ಆಗಬೇಕು, ಅಲ್ಲಿವರೆಗೂ ಇದನ್ನು ಬಾಡಿಸ್ಕೋಬೇಕು. ಇದು ಒಂದು ಸ್ವಲ್ಪ ಕೆಂಪಗಾಗಿ ಬಿಸಿ ಆಗ್ತಿದ್ದಂಗೆ ಇದಕ್ಕೆ 1 ಚಮಚದಷ್ಟು ಉದ್ದಿನಬೇಳೆ. ಈ ಉದ್ದಿನಬೇಳೆನೂ ಕೆಂಪಿಗೆ ಹುರ್ಕೋಬೇಕು. ಇದು ಚೆನ್ನಾಗೆ ಕೆಂಪಗಾಗಿದೆ ಉದ್ದಿನಬೇಳೆ, ಇದು ಸಿಡಿಯೋಕ್ಕೆ ಶುರು ಮಾಡಿದೆ. ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಆರಕ್ಕೆ ಬಿಟ್ಬಿಡೋಣ. ಈಗ ಇದಕ್ಕೆ 1 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಮೆಣಸು, ಇಷ್ಟನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಇದು ಒಂದು 10ರಿಂದ 15 ಸೆಕೆಂಡು ಚೆನ್ನಾಗಿ ಸಿಡಿದು ಬಿಡುತ್ತೆ, ಯಾಕಂದರೆ ಪ್ಯಾನ್ ಚೆನ್ನಾಗಿ ಕಾದಿರುತ್ತಲ್ಲ, ಘಮ್ ಅಂತ ಪರಿಮಳ ಬರೋಕ್ಕೆ ಶುರುವಾಗುತ್ತೆ. ಅಷ್ಟೇ. ಓಕೆ, ಈಗ ಇದೇ ಪ್ಯಾನಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಾನೊಂದು 6 ಗುಂಟೂರು ಮೆಣಸಿನ್ಕಾಯಿ, 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗೆ ಹುರಿಬೇಕು. ಸ್ವಲ್ಪ ಕ್ರಿಸ್ಪಿ ಆಗಬೇಕಿದು. ಲೈಟಾಗಿ ಘಾಟ್ ಶುರು ಆಗ್ತಾ ಇದೆ. ಹಾಕೊಂಬಿಡೋಣ. ಈಗ ಇದಕ್ಕೆ ಒಂದು 2 ಚಮಚದಷ್ಟು ಕೊಬ್ಬರಿ ತುರಿ. ಓಕೆ, ಕೊಬ್ಬರಿ ತುರಿ ಹಾಕ್ಕೊಂಡು ಆಫ್ ಮಾಡಿಬಿಡೋಣ.
ಈ ಹೀಟಲ್ಲೇ ಇದನ್ನು ಹುರ್ಕೋಬೇಕು. ಲೈಟ್ ಬ್ರೌನ್ ಕಲರ್ ಆಗುತ್ತೆ ಅಲ್ಲಿವರೆಗೂ ಹುರಿಬೇಕು. ಆದರೆ ಸಾಕು. ಇದನ್ನ ಹಾಕೊಂಬೋಣ, ಅದು ಸ್ವಲ್ಪ ಆರಲಿ. ಓಕೆ, ಅದು ಆರೋ ಅಷ್ಟರಲ್ಲಿ ಈ ಕಡೆ ನಾವು ಟೊಮೆಟೊನ ರುಬ್ಕೊಂಬಿಡೋಣ. ನುಣ್ಣಗೆ ಒಂದು ಪ್ಯೂರಿ ಮಾಡ್ಕೋಬೇಕು. ಈಗ ಪೌಡ್ರ್ ಮಾಡ್ಕೊಳ್ಳೋಣ. ಆರಿದೆ. ಫಸ್ಟು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಿಡ್ಬೇಕು. ಓಕೆ, ಈ ಮೆಣಸಿನ್ಕಾಯಿನ ಫಸ್ಟು ಪುಡಿ ಮಾಡ್ಕೊಂಬಿಡೋಣ. ಮೆಣಸಿನ್ಕಾಯಿ ಪುಡಿ ಆದಮೇಲೆ ಮಿಕ್ಕಿದೆಲ್ಲವನ್ನು ಹಾಕ್ಕೊಂಡು ಪುಡಿ ಮಾಡೋದು. ಫೈನ್ ಪೌಡ್ರ್ ಮಾಡ್ಕೋಬೇಕು. ಇವಾಗ ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ ಇಂಡಿಯಾ ಸ್ವೀಟ್ ಹೌಸ್. ಓಕೆ, ಅದ್ಭುತವಾದ ಪುಡಿ ರೆಡಿ ಆಯಿತು. ಈ ಪುಡಿ ನೀವು ಮಾಡಿಟ್ಕೊಂಡ್ಬಿಡ್ಬೋದು. ಕನಿಷ್ಠ ಅಂದರೆ 1 ತಿಂಗಳು ಇರುತ್ತೆ, ಏನೂ ಆಗಲ್ಲ. ಗಮ್ ಅಂತ ಹುರುಳಿಕಾಳು ಸಾರು ಮಾಡ್ಕೋಬೋದು. ಓಕೆ, ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟೊಮೆಟೊ ಪ್ಯೂರಿ ಹಾಕ್ಬಿಡೋಣ. ಜೊತೆಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪುಡಿ, ಇದು ಒಂದು 3 ಚಮಚ. ಬೆಲ್ಲ ಒಂದು ಸ್ವಲ್ಪ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಬೆಲ್ಲ ಹಾಕಿ. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಇದಿಷ್ಟು ಹಾಕಿ ಚೆನ್ನಾಗಿ ಇದು ಕುದಿಯಕ್ಕೆ ಬಿಡಬೇಕು. ಓಕೆ, ಚೆನ್ನಾಗಿ ಕುದ್ದು ಮೆಣಸಿನ ಘಾಟೆಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು. ಒಬ್ಬ ಮಹಾರಾಜ ಇದ್ದಂತೆ, ಅವನಿಗೆ ತನ್ನ ಪ್ರಜೆಗಳು ಎಲ್ಲ ಶ್ರಮಪಟ್ಟು ಕೆಲಸ ಮಾಡ್ತಾಯಿರ್ತಾರೆ, ಇವರು ನಿಜವಾಗ್ಲೂ ಆಸೆಯಿಂದ ಕೆಲಸ ಮಾಡ್ತಾರಾ ಅಥವಾ ಮಾಡಬೇಕಲ್ಲ ಅಂತ ಕೆಲಸ ಮಾಡ್ತಾರಾ ಅಂತ ತಿಳ್ಕೋಬೇಕು ಅಂತ ಆಸೆ ಆಯ್ತಂತ. ಸೊ ಅವನ ಗೂಢಚಾರರನ್ನು ಕರೆದ್ಬಿಟ್ಟು ಹೇಳಿದ್ನಂತೆ, ನೀವು ನಮ್ಮ ರಾಜ್ಯದ ಸುತ್ತ ಓಡಾಡಿ ಬೇರೆ ಬೇರೆ ಕೆಲಸ ಮಾಡೋರನ್ನ ನೀವು ಸಂದರ್ಶನ ಮಾಡಿ, ನಾವು ಆಸ್ಥಾನದಿಂದ ರಾಜನ ಆಸ್ಥಾನದಿಂದ ಬಂದಿರೋ ಅಂತ ಹೇಳಬೇಡಿ, ಆದರೆ ಅವ್ರನ್ನ ಕೇಳಿ ಅವ್ರು ನಿಜವಾಗ್ಲೂ ಖುಷಿಯಿಂದ ಕೆಲಸ ಮಾಡ್ತಾರಾ ಅಥವಾ ಕೆಲಸ ಮಾಡಬೇಕಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಕೆಲಸ ಮಾಡ್ತಾರಾ. ಯಾಕೆಂದರೆ ಪ್ರತಿಯೊಬ್ಬ ಕೆಲಸ ಮಾಡೋವನ ಮನಸ್ಥಿತಿ ಮೇಲೆ ನಮ್ಮ ರಾಜ್ಯದ ಬೆಳವಣಿಗೆ ಅವಲಂಬಿಸಿದೆ. ಸೊ ತಿಳ್ಕೊಂಬನ್ನಿ ಅಂತ ಹೇಳಿದ್ ನಾನು. ಸೊ ಇವರು 3 ಜನ ಹೋದ್ರಂತೆ. ಎಲ್ಲ ಒಂದು ಊರಿಗೆ ಹೋದ್ರಂತೆ. ಆ ಊರಲ್ಲಿ ಒಬ್ಬ ಕಾರ್ಪೆಂಟ್ರ್ ಇದ್ದಂತೆ. ಆ ಕಾರ್ಪೆಂಟ್ರಿಗೆ ಕೇಳಿದ್ರಂತೆ, ಏನಪ್ಪ ನೀನು ಇಷ್ಟಪಟ್ಟು ಕೆಲಸ ಮಾಡ್ತಿದ್ಯಾ ಅಂತ. ಆ ಕಾರ್ಪೆಂಟ್ರ್ ಹೇಳಿದ್ನಂತೆ, ಅಯ್ಯೋ ನನಗಿದು ಇಷ್ಟನೇ ಇರಲಿಲ್ಲ, ನಮ್ಮಪ್ಪ ಕಾರ್ಪೆಂಟ್ರಾಗಿದ್ರಲ್ಲ ಅವರು ಬಲವಂತಕ್ಕೆ ನಾನು ಇದನ್ನು ಮಾಡೋಕ್ಕೆ ಶುರು ಮಾಡಿದೆ, ಇವಾಗ ಇದನ್ನೇ ಮಾಡಬೇಕು, ಬೇರೆ ಕಸಬು ಕಲಿತೇ ಇಲ್ಲ ನಾನು. ಯಾವೊಂದು ದಿನ ಕೂತ್ಕೊಂಡು ಮಳೆ ಹೊಡ್ಕೊಂಡು ಯಾವನಿರ್ತಾನೆ, ಬೇಜಾರಿದು ಅಂತ ಹೇಳಿದ್ನಂತೆ. ಅಲ್ಲಿಂದ ಇನ್ನೊಂದು ಊರಿಗೆ ಹೋದ್ರಂತೆ. ಅಲ್ಲಿ ಒಬ್ಬ ದೋಬಿನ ಮೀಟ್ ಮಾಡಿದ್ರಂತೆ. ದೋಬಿನ ಕೇಳಿದ್ರಂತೆ, ಏನಪ್ಪ ನೀನು ದೋಬಿ ಕೆಲಸ ಮಾಡ್ತೀಯಲ್ಲ, ಇಷ್ಟಪಟ್ಟು ಮಾಡ್ತೀಯ ಹಿಂಗೆ ನೀನು ಅಂತ. ಅದಕ್ಕೆ ಅವ್ನು ಹೇಳ್ದ, ಅಯ್ಯ ಯಾರಿಗ್ರಿ ಇಷ್ಟ, ದಿನ ಬಟ್ಟೆ ಒಗೆದು ಸುಸ್ತಾಗ್ಬಿಟ್ಟಿದ್ದೀನಿ ನಾನು, ಯಾರಿಗೆ ಬೇಕಿದು ಕೆಲಸ, ಏನು ಮಾಡ್ತೀರಾ, ಬೇರೆ ಕಸಬು ಕಲ್ತಿಲ್ಲ, ಚಿಕ್ಕ ಹುಡುಗಾಗಿದ್ದಾಗ ಸ್ಕೂಲು ಕಾಲೇಜ್ಗೆ ಹೋಗಲಿಲ್ಲ ನಾನು, ಏನು ಕಲೀಲಿಲ್ಲ ನಾನು, ಅದಕ್ಕೆ ಈ ಕೆಲಸ ಮಾಡ್ಕೊಂಡಿದ್ದೀನಿ ಅನ್ನಂತೆ. ಅದಾದಮೇಲೆ ರಾತ್ರಿ ವಾಪಸ್ ಬರ್ತಾಯಿರ್ಬೇಕಾದ್ರೆ ಒಂದು ಗುಡಿಸ್ಲಲ್ಲಿ ದೀಪ ಹಾಕಿತ್ತಂತೆ. ಏನಿದೆ ಈ ಗುಡಿಸ್ಲಲ್ಲಿ ನೋಡೋಣ ಅಂತ ಈ 3 ಜನ ಹೋದ್ರಂತೆ. ಹೋಗಿ ನೋಡಿದ್ರೆ ಅಲ್ಲೊಬ್ಬ ಮುದುಕ ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ಪಾಠ ಮಾಡ್ತಿದ್ನಂತೆ. ಮಕ್ಕಳು ಭಾಳ ಖುಷಿಯಾಗಿ ಮೇಷ್ಟ್ರು ಹೇಳ್ಕೊಟ್ಟಿದ್ದನ್ನ ಕಲ್ತ್ಕೋತಾ ಇದ್ರಂತೆ. ಆಗ ಇವರು
ಅವನನ್ನು ಮೇಷ್ಟ್ರನ್ನ ಕೇಳಿದ್ರಂತೆ, ಏನಪ್ಪ ನೀನು ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತೀಯಲ್ಲ, ನೀನು ಇಷ್ಟಪಟ್ಟು ಕೆಲಸ ಮಾಡ್ತೀಯಾ ಅಂತ ಕೇಳಿದ್ರಂತೆ. ಅದಕ್ಕೆ ಆ ಮೇಷ್ಟ್ರು ಹೇಳಿದಂತೆ, ಇಷ್ಟಪಡೋದ, ನಾನು ಪ್ರೀತಿಸಿ ಈ ಕೆಲಸ ಮಾಡ್ತೀನಿ, ಈ ಮಕ್ಕಳ ಭವಿಷ್ಯ ರೂಪಿಸೋ ಕೆಲಸ ನಂದು, ನಾನು ತುಂಬ ಹೆಮ್ಮೆಯಿಂದ ಪ್ರೀತಿಯಿಂದ ಮಾಡ್ತೀನಿ, ನನಗೆ ಒಂಚೂರು ಬೇಜಾರಿಲ್ಲ, ನಾನು ಸಾಯೋ ತನಕ ಇದನ್ನೇ ಮಾಡ್ತಾ ಇರಬೇಕು ಅಂತ ನನ್ನ ಆಸೆ ಅಂತ ಹೇಳಿದಂತೆ. ಸರಿ, ಇವ್ರು ಇದ್ಕೊಂಡು ಬಾ ನಮ್ಮ ಜೊತೆಗೆ ಮಹಾರಾಜ ನೀನು ಭೇಟಿ ಮಾಡಬೇಕು ಅಂತೇಳಿ ಅವನ್ನ ಕರ್ಕೊಂಡು ಅರಮನೆಗೆ ಬಂದು ಹೇಳಿದ್ರಂತೆ. ಇವನು ತಾನು ಪ್ರೀತಿಸಿ ಕೆಲಸ ಮಾಡ್ತಾನೆ, ಯಾಕೆ ಅಂತ ಕೇಳಿದ್ನಂತೆ. ಆಗ ಆ ವ್ಯಕ್ತಿ ಹೇಳಿದ್ನಂತೆ, ನೋಡಿ ಮಹಾರಾಜ, ನಾವು ಯಾವುದಾದ್ರೂ ಕೆಲಸವನ್ನು ಪ್ರೀತಿಸಿ ಕೆಲಸ ಮಾಡಿದ್ರೆ ಆ ಕೆಲಸ ಚೆನ್ನಾಗಾಗುತ್ತೆ, ಒಳ್ಳೆ ಫಲಿತಾಂಶ ಸಿಗತ್ತೆ ಆ ಕೆಲಸದಿಂದ. ನಾನು ನೋಡಿ ಪ್ರೀತಿಸಿ ನನ್ನ ಮಕ್ಕಳಿಗೆ ಪಾಠ ಹೇಳ್ಕೊಡೋ ಒಂದು ಕೆಲಸವನ್ನು ಪ್ರೀತಿಸಿ ಮಾಡ್ತೀನಿ, ಅದಕ್ಕೆ ನನ್ನ ವಿದ್ಯಾರ್ಥಿಗಳೆಲ್ಲರೂ ಕೂಡ ಉತ್ತೀರ್ಣರಾಗಿದ್ದಾರೆ, ಬೇರೆ ಬೇರೆ ಕಡೆ ಹೋಗಿ ಒಳ್ಳೊಳ್ಳೆ ಹೆಸರುಗಳನ್ನು ಸಂಪಾದನೆ ಮಾಡಿದ್ದಾರೆ, ಯಾಕೆ ಅಂದರೆ ನಾನು ಪ್ರೀತಿಸಿ ಆ ಕೆಲಸ ಮಾಡ್ತೀನಿ ಅನ್ನೋದು. ಆಗ ಮಹಾರಾಜ ಅವನಿಗೆ ಚೆನ್ನಾಗಿ ಬಹುಮಾನ ಕೊಟ್ಟು ಹೇಳಿದಂತೆ, ಯಾರು ತಮ್ಮ ಕೆಲಸವನ್ನು ಪ್ರೀತಿಸಿ ಮಾಡ್ತಾರೋ ಆ ಕೆಲಸ ತುಂಬ ಚೆನ್ನಾಗಾಗುತ್ತೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲರೂ ಅವ್ರವ್ರ ಕೆಲಸವನ್ನು ಪ್ರೀತಿಸಿ ಮಾಡಿಬಿಟ್ರೆ ನಮ್ಮ ರಾಜ್ಯ ಸುಭಿಕ್ಷವಾಗಿರುತ್ತೆ ಅಂತ ಹೇಳಿದಂತೆ. ಯಾಕೆ ಈ ಕತೆ ಹೇಳಿದೆ ಅಂದರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಅಸಮಾಧಾನ ಇದ್ದೇ ಇರುತ್ತೆ. ಯಾರಿಗೆ ಬೇಕಾಯ್ತು, ಏನು ಮಾಡೋದು, ಇಲ್ಲಿ ಕೆಲಸ ಸಿಕ್ಕಾಕೊಂಡ್ಬಿಡಿ, ಬೈಕೊಂಡು ಕೆಲಸ ಮಾಡ್ತೀವಿ, ಆ ಕೆಲಸ ಚೆನ್ನಾಗಿ ಆಗೋದೇ ಇಲ್ಲ. ಅದೇ ನಾವು ತುಂಬ ಖುಷಿಯಿಂದ ಪ್ರೀತಿಯಿಂದ ಆ ಕೆಲಸ ಮಾಡಿದ್ರೆ, ಏನೇ ಕೆಲಸ ಮಾಡಿ ಆ ಕೆಲಸ ಸೂಪರಾಗಿ ಆಗುತ್ತೆ. ಒಂದ್ಸಲಿ ಹಾಗೆ ಮಾಡಿ ನೋಡಿ. ಇದು ಚೆನ್ನಾಗಿ ಕುದೀತಾ ಇದೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ನಾನು ಸಾರಿಗೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕಿದು. ಇದು ಚೆನ್ನಾಗಿ ಕುದೀತಾ ಇದೆ, ಇದಕ್ಕೆ ನಾವು ಹುಣಸೆ ಹಣ್ಣಿನ ರಸ ಹಾಕ್ಬಿಡೋಣ. ಈಗ ಇದಕ್ಕೊಂದು ಒಗ್ಗರಣೆ. ಒಗ್ಗರಣೆಗೆ ತುಪ್ಪ, ತುಪ್ಪ ಚೆನ್ನಾಗಿ ಕಾಯಬೇಕು. ಇದಕ್ಕೆ ಇಂಗು, ಒಂದು ಸ್ವಲ್ಪ ಸಾಸಿವೆ, ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಒಗ್ಗರಣೆ ಹಾಕೋದು. ಘಮ್ಮಡಿಸ್ತಾವ ಮಲ್ಲಿಗೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು. ಓಕೆ, ನನಗೆ ಗೆಳೆಯ ಇದು ಬಿದ್ದ ತಕ್ಷಣ ಅಡುಗೆ ಮುಗೀತು ಅಂತ ಅರ್ಥ. ಸೊ ನಮ್ಮ ಇವತ್ತಿನ ವಿಶೇಷವಾದಂಥ ಹುರುಳಿಕಾಳು ಸಾರು ರೆಡಿ. ಈ ಹುರುಳಿಕಾಳು ಸಾರನ್ನ ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ಹುರುಳಿಕಾಳು ಸಾರು ಮಾಡೋದು ತುಂಬಾ ಸುಲಭ ರೀ. ಒಂದು ಪಾತ್ರೆಗೆ ಸಾರಿಗೆ ಬೇಕಾದಷ್ಟು ನೀರ್ ಹಾಕ್ಬಿಟ್ಟು ಒಲೆ ಮೇಲಿಟ್ಟು ಕುದಿಯೋಕೆ ಇಟ್ಬಿಡ್ರಿ. ಮಸಾಲೆ ಪುಡಿ ರೆಡಿ ಮಾಡ್ಕೋಬೇಕಲ್ವಾ, ಪ್ಯಾನ್ ಇಡ್ರಿ, ಒಲೆ ಮೇಲೆ 3 ಚಮಚ ಹುರುಳಿಕಾಳು ಹಾಕ್ರಿ. ಅದಕ್ಕೆ ಚಟ್ಪಟ ಅಂತ ಸಿಡಿಯೋ ತನಕ ಚೆನ್ನಾಗಿ ಹುರಿರಿ. ಜೊತೆಗೆ 1 ಚಮಚ ಉದ್ದಿನ ಬೇಳೆ ಹಾಕ್ರಿ, ಅದು ಕೆಂಪಗಾಗೋ ತನಕ ಹುರಿರಿ. ಎರಡನ್ನು ಒಂದ್ ತಟ್ಟೆಗೆ ತೆಗಿರಿ. ಅದೇ ಪ್ಯಾನ್ಗೆ 1 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, ಅರ್ಧ ಚಮಚ ಕಾಳು ಮೆಣಸು ಹಾಕ್ರಿ. ಚೆನ್ನಾಗಿ ಹುರಿದು ತಟ್ಟೆಗೆ ವರ್ಗಾಯಿಸ್ರಿ. 6 ಗುಂಟೂರು 10 ಬ್ಯಾಡಗಿ ಮೆಣಸಿನಕಾಯಿನ ಹಾಕಿ ಗರಿ ಆಗೋ ಹಾಗೆ ಹುರಿದು ತೆಗೀರಿ. ಒಲೆ ಆರಿಸ್ರಿ. ಪ್ಯಾನಿಗೆ 2 ಚಮಚ ಕೊಬ್ಬರಿ ತುರಿ ಹಾಕ್ರಿ. ಬೆಚ್ಚಗಾಗೋ ತನಕ ಹುರ್ಕೊಂಡು ತಟ್ಟೆಗೆ ಹಾಕ್ರಿ. ಎಲ್ಲಾನು ಆರಕ್ಕೆ ಬಿಟ್ಟು ಬಿಡ್ರಿ. ಟೊಮೆಟೊ ದೊಡ್ಡದಾಗಿ ಹೆಚ್ಚಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಬ್ಬಿ. ಹುರಿದಿಟ್ಟಿರೋ ಪದಾರ್ಥಗಳನ್ನೆಲ್ಲ ಬೇರೆ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನುಣ್ಣಗೆ ಪುಡಿ ಮಾಡಿದ್ರೆ ಮಸಾಲೆ ಪುಡಿ ರೆಡಿ. ಅದನ್ನ ಒಂದ್ ತಟ್ಟೆಗೆ ಆರಕ್ಕೆ ಹಾಕ್ಬಿಡ್ರಿ. ಈಗ ಪಾತ್ರೆಯಲ್ಲಿ ನೀರು ಕೊತ್ಕೋತಾ ಅಂತ ಕುದೀತಾ, ಅದಕ್ಕೆ ರುಬ್ಬಿರೋ ಟೊಮೆಟೊ ಹಾಕ್ರಿ. 3 ಚಮಚ ಪುಡಿ ಮಾಡಿದಿರಲ್ಲ ಮಸಾಲೆ ಪುಡಿ, ಅದನ್ನ ಹಾಕ್ರಿ. ಸ್ವಲ್ಪ ಬೆಲ್ಲ, ಕರಿಬೇವಿನ ಸೊಪ್ಪನ್ನು ಹಾಕ್ರಿ. ಕುದಿಸ್ರಿ. ಕೊತ್ಕೋತಾ ಅಂತ ಕುದೀತಾ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 3 ಚಮಚ ಹುಣಸೆ ರಸ ಹಾಕ್ರಿ. ಒಗ್ಗರಣೆ ಪಾತ್ರೆಗೆ 2 ಚಮಚ ತುಪ್ಪ ಹಾಕ್ರಿ. ಬಿಸಿ ಮಾಡ್ರಿ. ಸ್ವಲ್ಪ ಇಂಗು ಹಾಕ್ಬಿಟ್ಟು ಆಮೇಲೆ ಸಾಸಿವೆ ಹಾಕ್ಬಿಟ್ಟು ಸಿಡಿಸಿಡ ಅಂತ ಸಿಡಿಸ್ರಿ. ಆ ಒಗ್ಗರಣೆನ ಕುದೀತಾ ಇರೋ ಸಾರ್ಗ್ ಹಾಕ್ರಿ. ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ರಿ. ರೆಡಿ ಆಗೇ ಬಿಡ್ತು ನೋಡ್ರಿ. ತಟ್ ಅಂತ ಘಮ ಘಮ ಗಮಾಯಿಸ್ತಾ ಇರುವಂತಹ ಗಮ್ಮತ್ತಿನ ಹುರುಳಿ ಸಾರು.
ಅಂತ ಇದೆ. ಯಾವಾಗಲೂ ಸಾರು ಕುಡಿಬೇಕಾದ್ರೆ ಒಂಚೂರು ತುಪ್ಪ ಹಿಂಗೆ ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಳೆ ಬರ್ತಾ ಇರ್ಬೇಕಾದ್ರೆ ಬಿಸಿ ಬಿಸಿಯಾದ ಸಾರನ್ನ ಕುಡಿತಾ ಮಳೆ ನೋಡಬೇಕು ಕಿಟಕಿಯಿಂದ. ಭಾಳ ಮಜಾ ಇರುತ್ತೆ. ಅದ್ಭುತ. ನೀವಿದು ನಮ್ಮ ಸಿಹಿಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಅಡುಗೆ ವಿಡಿಯೋಗಳನ್ನು ನೋಡಿದ ಮೇಲೆ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆಗದೇ ಆದರೂ ಕಮೆಂಟ್ ಮಾಡಿ ತಿಳಿಸಿ ಏನು ಇಷ್ಟ ಆಗಲಿಲ್ಲ ಅಂತ. ನಾನು ತಿದ್ಕೋತೀನಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಸೊ ನಾವು ಅಪ್ಲೋಡ್ ಮಾಡುವ ವೀಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಕೂಡಲೇ ಸಿಗುತ್ತೆ. ಸೊ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಂಬಿದ್ದೀನಿ ನಾನು. ಅದ್ಭುತವಾದ ಫ್ಲೇವರು, ಗಂಟಲಿಗೆ ಭಾಳ ಹಿತವಾಗಿದೆ. ಈ ಗಂಟಲು ಕಟ್ಟಿದರೆ, ಗಂಟಲು ನೋವಿದ್ದರೆ ಅಥವಾ ವಾಯ್ಸ್ ಚೇಂಜ್ ಆಗಿಬಿಟ್ಟಿದ್ರೆ ಈ ಥರದ್ದು ಒಂಚೂರು ಸಾರು ಮಾಡ್ಕೊಂಡು ಕುಡೀರಿ, ಸಖತ್ತಾಗಿ ವರ್ಕ್ ಆಗುತ್ತೆ. ಮೈಕೈ ನೋವಿದ್ದರೆ ಇದನ್ನು ಮಾಡ್ಕೊಂಡು ಕುಡೀರಿ. ಯಾಕೆಂದರೆ ಹುರುಳಿಕಾಳು ಮೈಕೈ ನೋವು ತೆಗೆಯುತ್ತೆ. ಓಕೆ, ನಾನು ಹೇಳಿದ್ದನ್ನು ಒಂದ್ಸಲಿ ಮನೇಲಿ ಮಾಡಿ ತೋರಿಸಿದ್ದನ್ನು ನಿಮಗೆ ಗೊತ್ತಾಗುತ್ತೆ. ಸೊ ಅದ್ಭುತವಾದ ಸಾರು ಮಾಡಿದ್ದೀನಿ. ಸೂಪರ್.